ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ ಸ್ನೇಹಿತರೆ, ಕನ್ನಡ ತಂತ್ರಾಂಶದ ಹೊಸ ಟ್ಯುಟೋರಿಯಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಾನು ನಿಮ್ಮ ಗೆಳೆಯ ಶರತ್ ಮಂಗಳೂರಿನಿಂದ. ಸ್ನೇಹಿತರೆ, ನಿಮ್ಮ ಕನ್ನಡ ತಂತ್ರಾಂಶದ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ತಮ್ಮೆಲ್ಲರಿಗೂ ಕೂಡ ಮೊಟ್ಟ ಮೊದಲ ಬಾರಿಗೆ ನನ್ನ ಧ್ವನಿಯಲ್ಲಿ ನಿಮಗೆ ಟ್ಯುಟೋರಿಯಲ್ ಅನ್ನ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಯಾವ್ದಾದರೂ ದೋಷಗಳು ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮೆಯನ್ನ ನೀಡಬೇಕು ಅಂತ ನಾನು ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೇನೆ. ಹಾಗಾದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಯಾವುದು ಟ್ಯುಟೋರಿಯಲ್, ಏನ್ ವಿಷಯ ಅಂತ ನೋಡೋದಕ್ಕೂ ಮೊದಲು ಈ ಒಂದು ಧ್ವನಿಯನ್ನ ನೀವೊಂದ್ಸರಿ ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಪೂರ್ಣವಾಗಿ ಕೇಳಿದರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತದೆ, ಅರ್ಧ ಕೇಳಿದರೆ ಅರ್ಧ ಮಾಹಿತಿ ಸಿಗುತ್ತದೆ. ಇದನ್ನ ಹೇಗ್ ಮಾಡಬೇಕು, ಇದು ಯಾವ ವಾಯ್ಸು, ಏನ್ ವಿಷಯ ಅಂತ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ಬೋದು. ಖಂಡಿತ ಸ್ನೇಹಿತರೆ, ಅದೇ ವಾಯ್ಸ್, ಅದೇ ಧ್ವನಿ, ಆ ಒಂದು ಧ್ವನಿ ಹಾಗೂ ಆ ಒಂದು ವಿಶೇಷತೆಯ ಬಗ್ಗೆ ಇವತ್ತಿನ ಈ ಟ್ಯುಟೋರಿಯಲ್ ನಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ನೀವು ಈ ಟ್ಯುಟೋರಿಯಲ್ ನ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಹಾಗಾದ್ರೆ ಇವತ್ತಿನ ಟ್ಯುಟೋರಿಯಲ್ ನ ಸ್ಟಾರ್ಟ್ ಮಾಡೋಣ. ಈಗ ನೀವು ನಾನು ಯಾವ ಒಂದು ಟ್ಯುಟೋರಿಯಲ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಬುಲ್ಬುಲ್ಕಾ ಅನ್ನುವಂತಹ ಸಾಫ್ಟ್ವೇರ್ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿ ಇರುತ್ತೆ. ಇದನ್ನ ನೀವು ಲ್ಯಾಪ್ಟಾಪ್ ಮೂಲಕ ಸಿಸ್ಟಮ್ ನಲ್ಲಿ ಉಪಯೋಗ ಮಾಡಬಹುದು. ಇದರ ಮೂಲಕ ನೀವು ಮೈಕ್ರೋಸಾಫ್ಟ್ ಧ್ವನಿಗಳನ್ನ ಉಪಯೋಗಿಸಿಕೊಂಡು ಒಂದು ಪಠ್ಯದಲ್ಲಿರುವಂತಹ ಸಂದೇಶಗಳನ್ನ ನೀವು ಧ್ವನಿ ರೂಪದಲ್ಲಿ ಕೇಳಬಹುದು. ಯಾವುದೇ ಭಾಷೆ ಆಗಿರ್ಬೋದು, ಕನ್ನಡ, ಇಂಗ್ಲಿಷ್, ಹಿಂದಿ, ಎಲ್ಲಾ ತರದ ಭಾಷೆಯ ಪಠ್ಯಗಳನ್ನು ಕೂಡ ಇಲ್ಲಿ ನೀವು ಧ್ವನಿಗೆ ಪರಿವರ್ತಿಸಿ ಕೇಳಬಹುದು. ಅದು ಹೇಗೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಇವತ್ತಿನ ಒಂದು ಟ್ಯುಟೋರಿಯಲ್ನ ಸ್ಟಾರ್ಟ್ ಮಾಡೋಣ. ಈಗ ನಾನು ಮೊದಲಿಗೆ ಟೆಲಿಗ್ರಾಮ್ಗೆ ಹೋಗ್ತಾ ಇದ್ದೀನಿ. ಟೆಲಿಗ್ರಾಮ್ ಅಲ್ಲಿ MS ಸ್ಪೀಚ್ ಬಾಟ್ ಅಂತ ಒಂದು ಬಾಟ್ ಇದೆ ಸ್ನೇಹಿತರೆ. ಈ ಬಾಟ್ ಮೂಲಕ ನೀವು ನಿಮ್ಗೆ ಬೇಕಾದಂತಹ ಯಾವುದೇ ಪಠ್ಯ ಸಂದೇಶ, ಯಾವುದೇ ಫೈಲ್ ಅಥವಾ PDF, ಯಾವುದೇ ಒಂದು ಪಠ್ಯವನ್ನು ಕೂಡ ಆಡಿಯೋ ಆಗಿ ಕನ್ವರ್ಟ್ ಮಾಡಿಕೊಂಡು ನೀವು ಕೇಳಬಹುದು. ಅದು ಹೇಗೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಟೆಲಿಗ್ರಾಮ್ ಓಪನ್ ಮಾಡ್ತಾ ಇದ್ದೀನಿ. ಈಗ ನಾನು MS ಸ್ಪೀಚ್ ಬಾಟ್ ಅದರೊಳಗಿದ್ದೀನಿ. ಈಗ ಬಾಟ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ. ಈ ಬಾಟ್ ವಿಶೇಷತೆ ಏನು, ಬಾಟ್ ಮೆನುಲಿ ಹೇಗೆ ವಾಯ್ಸ್ ಚೇಂಜ್ ಮಾಡೋದು, ಎಲ್ಲವನ್ನ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಮೊದಲಿಗೆ ನೀವು MS ಸ್ಪೀಚ್ ಬಾಟ್ ಅಂತ ಸರ್ಚ್ ಮಾಡಬೇಕು. ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀವಿ, ಅಲ್ಲಿಂದ ನೀವು ತಗೊಂಡು ಯೂಸ್ ಮಾಡಬಹುದು. ಇವಾಗ ನೀವು ಕೆಳಗಡೆ ಟಚ್ ಮಾಡಿದ್ರೆ ಸ್ಟಾರ್ಟ್ ಅಂತ ಇರುತ್ತೆ. ಸ್ಟಾರ್ಟ್ ಅಂತ ಕೊಡ್ತಾ ಇದ್ದೀನಿ. ಈಗ ನೋಡಿ, ಗಮನಿಸಿ. ಇವಾಗ ಈ ಬೋಟ್ ಮೈಕ್ರೋಸಾಫ್ಟ್ ಕ್ಲೌಡ್ ಧ್ವನಿಗಳೊಂದಿಗೆ ಪಠ್ಯವನ್ನು ಭಾಷಣಕ್ಕೆ ಅನುವಾದಿಸುತ್ತದೆ. ಈ ರೀತಿ ಬರುತ್ತೆ. ಒಂದ್ಸರಿ ಬ್ಯಾಕ್ ಬಂದು ಈಗ ಕೆಳಗಡೆ ಲೆಫ್ಟ್ ಅಲ್ಲಿ ಟಚ್ ಮಾಡಿದ್ರೆ ಬಾಟ್ ಮೆನು ಅಂತ ಇರುತ್ತೆ. ಈ ಕಡೆ ಬಾಟ್ ಮೆನು ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಗೆ ಈ ಬೋಟ್ ರೀಸೆಂಟ್ಲಿ ಯೂಸ್ ಮಾಡಿರುವಂತ ವಾಯ್ಸ್ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ರೆ ಈ ಒಂದು ಆಪ್ಷನ್ ನ ಯೂಸ್ ಮಾಡಬಹುದು. ಅದ್ರ ನೆಕ್ಸ್ಟ್ ಇದೆ ಈ ಬೋಟ್ ಮೈಕ್ರೋಸಾಫ್ಟ್ ಕ್ಲೌಡ್ ಧ್ವನಿಗಳೊಂದಿಗೆ ಚೇಂಜ್ ಮಾಡೋದು. ಸ್ಪೀಚ್ ರೇಟ್ ಅನ್ನ ಚೇಂಜ್ ಮಾಡಬಹುದು. ವಾಯ್ಸ್ ಪಿಚ್ ಅನ್ನ ಚೇಂಜ್ ಮಾಡಬಹುದು. ಡಿಫರೆಂಟ್ ವಾಯ್ಸ್ ಅನ್ನ ಸೆಲೆಕ್ಟ್ ಮಾಡಬಹುದು. ಸ್ವಿಚ್ ಫಾರ್ಮ್ಯಾಟ್ ಅಂದ್ರೆ MP3 ಬೇಕಾ, M4A ಬೇಕಾ, ಯಾವ್ದು ಬೇಕು ಅದನ್ನ ಇದ್ರ ಮೂಲಕ ನೀವು ಸೆಲೆಕ್ಟ್ ಮಾಡಬಹುದು. ಸ್ಪ್ಲಿಟ್ ಬುಕ್ಸ್ ಅಂದ್ರೆ ಚಾಪ್ಟರ್ ಇರುತ್ತಲ್ಲ, ಈಗ ಒಂದು PDF ಇರುತ್ತೆ, ಅದ್ರಲ್ಲಿ ನಮ್ಗೆ ಇಷ್ಟೇ ಚಾಪ್ಟರ್ ಬೇಕು, ಅಷ್ಟೇ ಬೇಕು ಅಂತ ಯೂಸ್ ಮಾಡೋದಕ್ಕೆ ಈ ಒಂದು ಆಪ್ಷನ್ ನೀವು ಬಳಸಬಹುದು. ಜಿಪ್ ಫೈಲ್ ಮೂಲಕ ಕೂಡ ಮಾಡ್ಕೋಬಹುದು. ಆಟೋಮೆಟಿಕ್ ಟೆಕ್ಸ್ಟ್ ಮೆಸೇಜ್ ಎಲ್ಲ ಡಿಲೀಟ್ ಮಾಡೋದಕ್ಕೆ ಆಪ್ಷನ್ ಇದೆ. ಇದಿಷ್ಟಿದೆ ಆಪ್ಷನ್. ಈಗ ನಮಗೆ ಮುಖ್ಯವಾದಂತಹ ಆಪ್ಷನ್ಗಳ ಬಗ್ಗೆ ಮಾತ್ರ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೆಟ್ಟಿಂಗ್ಸ್ ಅಲ್ಲಿ ಏನಿದೆ ಅಂತ ನೋಡ್ಕೊ ಬರೋಣ. ನೋಡಿ, ಸೆಟ್ಟಿಂಗ್ಸ್ ಅಲ್ಲಿ ಏನೂ ಇಲ್ಲ. ಈ ಬೋಟ್ ಮೈಕ್ರೋಸಾಫ್ಟ್ ಕ್ಲೌಡ್ ಧ್ವನಿಗಳೊಂದಿಗೆ ಪಠ್ಯವನ್ನು ಭಾಷಣಕ್ಕೆ ಅನುವಾದಿಸುತ್ತದೆ. ಇತ್ತೀಚೆಗೆ ಧ್ವನಿ ಆಯ್ಕೆ
Change language mode with Meridian 12 app. Current. Kannada. ಇಲ್ಲಿ ಚೇಂಜ್ ವಾಯ್ಸ್ ಮಾಡ್ಬೋದು, ವಾಯ್ಸ್ ಚೇಂಜ್ ಮಾಡ್ಬೋದು. Message. Edit voice. ಇಲ್ಲಿ ಕನ್ನಡ ಸೆಲೆಕ್ಟ್ Change ಆಗಿದೆ. language mode with Meridian 12 app. Current. Kannada. ನೆಕ್ಸ್ಟ್ ಇತ್ತೀಚೆಗೆ ಬಳಸಿದ ಧ್ವನಿ ಆಯ್ಕೆ. ಇತ್ತೀಚೆಗೆ ಬಳಸಿದ ಧ್ವನಿಗಳು. ಇತ್ತೀಚೆಗೆ ಬಳಸಿದ ಧ್ವನಿಗಳು 4 5. ಇಲ್ಲಿ ನೀವು ಯಾವ್ಯಾವ ವಾಯ್ಸ್ ಬಳಸಿದಿರ ಅಂತ ತಿಳ್ಕೊಬಹುದು. ಧ್ವನಿ ಆಯ್ಕೆ. ಧ್ವನಿ ಆಯ್ಕೆ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ Turkish button. Tamil button. ಯಾವ ಭಾಷೆದು ಬೇಕು ಎಲ್ಲ ಆಯ್ಕೆ ಮಾಡ್ಕೋಬಹುದು. ಧ್ವನಿ ದರವನ್ನು ಧ್ವನಿ ಪಿಚ್ ಬದಲಾಯಿಸಿ. ಧ್ವನಿ ಪಿಚ್ ಧ್ವನಿ ಬದಲಾಯಿಸಿ. ಆಯ್ಕೆ. ಧ್ವನಿ ದರವನ್ನು ಬದಲಾಯಿಸಿ. ಧ್ವನಿ ದರ ಬದಲಾಯಿಸೋದು. ಧ್ವನಿ ದರವನ್ನು ಬದಲಾಯಿಸುವುದು ಒಂದು ಸಂಖ್ಯೆಯನ್ನು ನಮೂದಿಸಿ 100ಗೆ 100 ಅಥವಾ 0 ಹೊಂದಿಸಲು. ಯಾವ್ದಾದ್ರು ಒಂದು ಸಂಖ್ಯೆನ ಇಲ್ಲಿ ಬರೆದು ನೀವು ಸೆಂಡ್ ಮಾಡಿದ್ರೆ ಅದು ಸಂಕೇತದ ಈಗ ನೋಡಿ 0 ಅಂತ ಅಂಕಿಯ ಕಿವಿಯು ಬರ್ಬಿಟ್ಟು ತೋರಿಸುತ್ತಿದೆ. ಸೆಂಡ್ ಮಾಡ್ತೀನಿ. 0. 0. Send. Window M. ನೋಡಿ 0 ಅಂತ ಸೆಂಡ್ ಮಾಡಿದ್ದೀನಿ. ಈಗ ಬಂದಿದೆ ನೋಡಿ. ಬೇಕಾದ್ರೆ ಈಗ ಒಂದ್ಸರಿ ಬ್ಯಾಕ್ ಬರ್ತೀನಿ ನಾನು. ಕನ್ನಡ ಭಾರತ Back button. ನೋಡಿ ಧ್ವನಿ ದರವನ್ನು ಯಶಸ್ವಿಯಾಗಿ ಬದಲಾಯಿಸಲಾಗಿದೆ. ಧ್ವನಿ ದರವನ್ನು ಯಶಸ್ವಿಯಾಗಿ ಬದಲಾಯಿಸಲಾಗಿದೆ. ಈಗ ನಾವು ಫಸ್ಟ್ಗೆ ಈ ಬಾಟ್ ಮೆನುಲಿ What menu? 0. Change the speed of speech. /rate. Show recently used voices. Change the voice pitch. /pitch. ವಾಯ್ಸ್ ಪಿಚ್ಚನ್ನು ಕೂಡ ಚೇಂಜ್ ಮಾಡ್ಬೋದು. ಅದನ್ನು ಚೇಂಜ್ ಮಾಡೋ ಅವಶ್ಯಕತೆ ಏನಿಲ್ಲ, ಅದು ಡಿಫಾಲ್ಟ್ ಆಗೇ ಇರುತ್ತೆ. Change the voice pitch. /pitch. Reply. KM. Sharad. Change the voice pitch. /choose a different voice. /select this. ಡಿಫ್ರೆಂಟ್ ವಾಯ್ಸ್. ಈಗ ನಾನು ಹಿಂದಿ ಸೆಲೆಕ್ಟ್ ಮಾಡ್ತೀನಿ. ನೋಡಿ ಯಾವ್ಯಾವ ಲ್ಯಾಂಗ್ವೇಜ್ ಇದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಬೇಕಾದಷ್ಟು ಎಲ್ಲ ಲ್ಯಾಂಗ್ವೇಜು ಆಲ್ಮೋಸ್ಟ್ ಇದೆ. Kannada button. Hindi button. Croatian. Hindi button. ಹಿಂದಿ ಸಿಗಿದೆ. ಈಗ ಹಿಂದಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಹಿಂದಿ ಧ್ವನಿ ಭಾಷೆಯನ್ನು ಆಯ್ಕೆ ಮಾಡಿ. ಇಲ್ಲಿ ವಾಯ್ಸ್ Afrikaans button. Kannada button. Arabic button. ಧ್ವನಿ ಆಯ್ಕೆ. ಸ್ವೈಪ್ ಮಾಡಿ ಮೇಲೆ ಸ್ವಲ್ಪ. Hindi Galician button. Hindi button. ಈ ಬೋಟ್ ಮೈಕ್ರೋಸಾಫ್ಟ್ ಕ್ಲಬ್. India button. ಇಲ್ಲಿ ಒಂದಷ್ಟು ವಾಯ್ಸ್ಗಳಿದೆ. ಈಗ ಧ್ವನಿ ಆಯ್ಕೆ ಮಾಡಿ. ಧ್ವನಿ ಆಯ್ಕೆ ಮಾಡಿ ಅಂತ ಕೇಳುತ್ತೆ. ಇಲ್ಲಿ 2 ವಾಯ್ಸ್ ಇದೆ. Microsoft Word Online. National. Hindi India. Less than button. ರದ್ದು ಮಾಡು ಬಟನ್. Microsoft Word Online. ಈಗ ಬೇಡ ಅಂದ್ರೆ ಕ್ಯಾನ್ಸಲ್ ಮಾಡಬಹುದು. ಈಗ ಧ್ವನಿ ಆಯ್ಕೆ ಮಾಡಿ. Microsoft Matter Online. National. Hindi. Microsoft Word Online. National. Hindi India button. ಇಲ್ಲಿ ನಮಗೆ ಇನ್ನೊಂದು ಏನಾಗುತ್ತೆ ಅಂದ್ರೆ ನಾವು ಕೇಳಿಸ್ಕೊಳಕ್ಕಾಗಲ್ಲ. ಈಗ ಧ್ವನಿ ಯಾವ ಥರ ಪ್ಲೇ ಆಗುತ್ತೆ ಅಂತ ಕೇಳಿಸ್ಕೊಳ್ಳೋದಕ್ಕೆ ಇದರಲ್ಲಿ ಆಯ್ಕೆಯನ್ನು ಕೊಟ್ಟಿಲ್ಲ ಅವರು. ಸೊ ಹಾಗಾಗಿ ನಾನೀಗ ಸ್ವರ ಅನ್ನೋದನ್ನು Microsoft Matter Online. National. Microsoft Word Online. National. Hindi India. ಸ್ವರ ಸೆಲೆಕ್ಟ್ ಮಾಡಿದ್ದೀನಿ. ಧ್ವನಿ ಯಶಸ್ವಿಯಾಗಿ ಬದಲಾಗಿದೆ. ಮೈಕ್ರೋಸಾಫ್ಟ್ ಸ್ವೇರ್ ಆನ್ಲೈನ್ ನ್ಯಾಚುರಲ್ ಡ್ಯಾಶ್ ಹಿಂದಿ ಇನ್ಬಾಯ. ಈಗ ನಾನು ವಾಟ್ಸಪ್ ಅಲ್ಲಿ ಒಂದು ಕೋಟ್ ಇಟ್ಟಿದ್ದೀನಿ, ಅದನ್ನ Home button. ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ನೋಡೋಣ. Copy. Message copied. Home. ಈಗ ಪೇಸ್ಟ್ ಮಾಡ್ತೀನಿ. What you ಇತ್ತೀಚೆಗೆ ನಕಲಿಸಿ ಸೆಂಡ್ ಮಾಡ್ತೀನಿ. ಈಗ send. Window M. ಕನ್ನಡ Back button. ಈಗ ಬಂದಿದೆ ವಾಯ್ಸು. ಅದೇನು ಬಂದಿದೆ ಅಂತ ಈಗ ನೋಡೋಣ. इसलिए अगर आप भी लाइफ में पॉजिटिव रहकर लाइफ का आनंद लेना चाहते हैं तो हमारी आज की इस पोस्ट इसलिए अगर आप भी लाइफ में पॉजिटिव रहकर लाइफ का आनंद लेना चाहते हैं तो हमारी आज की इस पोस्ट ಈಗ ಬಂದಿದೆ. ಇವಾಗ ಇನ್ನೊಂದು ವಾಯ್ಸ್ ಇದೆ, ಅದನ್ನು ಕೂಡ What menu? ಒಂದು ಸರಿ ಚೆಕ್ ಮಾಡೋಣ, ನೋಡೋಣ ಹೇಗೆ Voice ಬರುತ್ತೆ message. ಅಂತ. 8 seconds. Play. Choose a different voice. /select this. Hindi button. Galician button. Hindi button. ಈಗ ಧ್ವನಿ ಆಯ್ಕೆ ಮಾಡಿ. ಧ್ವನಿ ಆಯ್ಕೆ ಮಾಡೋಣ. ಈಗ Microsoft Matter Online. National. Hindi India button. ಧ್ವನಿ ಯಶಸ್ವಿಯಾಗಿ ಬದಲಾಗಿದೆ. ಮೈಕ್ರೋಸಾಫ್ಟ್ ಮ್ಯಾಥರ್ ಆನ್ಲೈನ್ ನ್ಯಾಚುರಲ್ ಡ್ಯಾಶ್. Message. Edit voice. ಈಗ ಅದನ್ನೇ ಕನ್ನಡ paste ಭಾರತ. ಮಾಡ್ತೀನಿ. Talkback menu. Actions. Start or end. Paste. Pasted. Send. इसलिए अगर आप भी लाइफ में पॉजिटिव रहकर लाइफ का आनंद लेना चाहते हैं तो हमारी आज की इस पोस्ट ಈ ತರ ಬರುತ್ತೆ ಸ್ನೇಹಿತರೆ. ಈಗ ಇನ್ನೊಂದು ವಿಷಯ ಏನಂದ್ರೆ, ಇವಾಗ ದೊಡ್ಡ ದೊಡ್ಡ ಫೈಲ್ ಏನಾದ್ರು ಇದ್ದರೆ, ಎಕ್ಸಾಂಪಲ್ 2 ಪೇಜು 3 ಪೇಜು TXT ಫೈಲ್ ಈ ಥರದ್ದೆಲ್ಲ ಕಳಿಸಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ನಿಮಗೆ ಸೀರಿಯಲ್ ನಂಬರ್ ಕೊಡುತ್ತೆ. ಈಗ ಉದಾಹರಣೆಗೆ ನಾನೊಂದು ಫೈಲ್ ಕಳಿಸಿದ್ದೀನಿ ಅಂದರೆ ಅದು ನಿಮಗೆ ತಕ್ಷಣ ಸಿಗಲ್ಲ ಕೆಲವು ಸರಿ. ಈಗ ವಾಯ್ಸ್ ನೋಟ್ಸು ಚಿಕ್ಕ ಚಿಕ್ಕ ಪಟ್ಟಿಗಳಾದರೆ ಬೇಗ ಪಟ್ ಅಂತ ಬರುತ್ತೆ. ಆದರೆ ಇನ್ನೊಂದು ಏನಾಗುತ್ತೆ ಅಂದರೆ, ಅದು ಈಗ ಫೈಲ್ಸ್ ಏನಿದೆ, ಫೈಲ್ ಸ್ವಲ್ಪ ದೊಡ್ಡದಾಗಿದ್ದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಿಮಗೆ ಒಂದಷ್ಟು ಸೀರಿಯಲ್ ನಂಬರನ್ನ ಕೊಡುತ್ತೆ. ಆ ಸೀರಿಯಲ್ ನಂಬರ್ ಬರೋವರೆಗೂ ನೀವು ಕಾಯಬೇಕಾಗುತ್ತೆ. ಅದರ ಒಂದು ಖುಷಿ ವಿಷಯ ಏನು ಅಂದರೆ, ಇದು ಆನ್ಲೈನಲ್ಲಿ ವರ್ಕ್ ಆಗುತ್ತೆ. ಆದರೆ ಯಾವಾಗಲೂ ನೆಟ್ ಆನ್ ಆಗಿರಬೇಕು ಅಂತ ಏನಿಲ್ಲ.
ನೀವು ಒಂದ್ಸರಿ ಸೆಂಡ್ ಮಾಡಿ, ನೀವು ನೆಟ್ ಆಫ್ ಮಾಡಿದರೂ ಕೂಡ ಬೆಳಿಗ್ಗೆ ಎದ್ದು ನೋಡಿದ್ರೆ ಅದು ಫೈಲು ಆಡಿಯೋ ಆಗಿ ಕನ್ವರ್ಟ್ ಆಗಿ ಇರುತ್ತೆ. ಸೊ 12 ಗಂಟೆ ರಾತ್ರಿಲಿ 1 ಗಂಟೆ ರಾತ್ರಿಲೆಲ್ಲ ಆಗಿರೋ ಉದಾಹರಣೆಗಳಿದೆ. ಸೊ ಇದು ಎಷ್ಟೋ ಮಾಹಿತಿ ಮತ್ತು ಇನ್ನೂ ಏನೆಲ್ಲ ಇದೆ ಅಂತ ನೋಡೋಣ. ಈಗ ಬಟ್ ಮನೆಗೆ ಹೋಗ್ತಾ ಇದ್ದೀನಿ. Voice message, 8 seconds. Let's choose a different voice. /select this. ಈಗ ನಾವು ಕನ್ನಡ ನೋಡೋಣ. ನೀವು ಬೇಕಾದಷ್ಟು ಎಲ್ಲ ಲ್ಯಾಂಗ್ವೇಜ್ ಇದೆ ಆಲ್ಮೋಸ್ಟು. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು Kannada button. ನಾನು ಹೇಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈಗ ಹಾಗೆ ಸೆಲೆಕ್ಟ್ ಮಾಡಬೇಕು. Afrikaans, Kannada button. ಕನ್ನಡ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಕೆಳಗಿನ ಮಾಡಿದ ಗುಂಡಿಗಳನ್ನು ತಕ್ಷಣ ಬಳಸಿ. ನಿಮಗೆ ವಾಯ್ಸ್ ಯಾವ್ದು ಬೇಕೋ ಸೆಲೆಕ್ಟ್ ಮಾಡೋದಕ್ಕೆ ಕೇಳುತ್ತೆ. ಕನ್ನಡದಲ್ಲಿ ಎಲ್ಲ ಇರೋದು. ಈಗ ಧ್ವನಿ ಆಯ್ಕೆ ಮಾಡಿ. ಈಗ ಧ್ವನಿ ಆಯ್ಕೆ ಮಾಡಿ ಅಂತ ಕೇಳ್ತಾ ಇದೆ. ಈಗ ಧ್ವನಿ ಆಯ್ಕೆ ಮಾಡಿ. Microsoft Data Online, Natural, Kannada, India button. ಗಗನ್ ಇದೆ ಮತ್ತು ಸ್ವಪ್ನ ಇದೆ. ನಾನು ಎಲ್ರಿಗೂ ಏನು ಹೇಳ್ತೀನಿ, ಸ್ವಪ್ನ ಯೂಸ್ ಮಾಡಿ, ಚೆನ್ನಾಗಿ Microsoft Chapter Online, Natural, Kannada. ಒಂದು ಪಟ್ಟಿಯನ್ನು ಕೊಡುತ್ತೆ. ಧ್ವನಿ ಯಶಸ್ವಿಯಾಗಿ ಬದಲಾಗಿದೆ. ಮೈಕ್ರೋಸಾಫ್ಟ್ ಸ್ಯಾಪ್ನ ಆನ್ಲೈನ್ ನ್ಯಾಚುರಲ್ ಡ್ಯಾಶ್ ಕ್ಯಾನಡಾ ಎನ್ಬಾಯ. ಆಗ ಆ ಪಟ್ಟಿಯನ್ನು Copy. Message copied. MS speech bot. Message edit box. ಇತ್ತೀಚೆಗೆ ಕನ್ನಡ ವಿಶ್ Send. Win. ಅದು ಕೆಲವು ಸಲ ಸರ್ವರು ಡೌನ್ ಆದಾಗ Forward button. ಲೇಟ್ ಆಗುತ್ತೆ ಸ್ನೇಹಿತರೆ. ಹೆಂಗೆ ಬಂದಿದೆ ಸ್ನೇಹಿತರೆ ನೋಡೋಣ ಏನು ಬಂದಿದೆ ಅಂತ. ಕನ್ನಡ ತಂತ್ರಾಂಶ, ಇದು ತಂತ್ರಜ್ಞಾನದ ವಿಶ್ವಕೋಶ. ತಮ್ಮೆಲ್ಲರಿಗೂ ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಪೂರ್ಣವಾಗಿ ಕೇಳಿದರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತದೆ, ಅರ್ಧ ಕೇಳಿದರೆ ಅರ್ಧ ಮಾಹಿತಿ ಸಿಗುತ್ತದೆ. ಇದು ಇಷ್ಟ ಆದರೆ ಇನ್ನೂ ಏನೆಲ್ಲ ಇದೆ ಅಂತ ನೋಡೋಣ ಮೆನುವಲ್ಲಿ. What menu? ಬಟ್ ಮೆನು Choose a different voice. /select voice. ಫಾರ್ವರ್ಡಿಂಗ್ ಫ್ರಾಮ್. Choose a different voice. Voice messages or audio music file. /switch format. ಇದು ಸ್ವಿಚ್ ಫಾರ್ಮೆಟ್ ಅಂತಿದೆ. ಇದು ಕ್ಲಿಕ್ ಮಾಡೋಣ. ಇಲ್ಲಿ ಫಾರ್ಮೆಟ್ ಅನ್ನು ಆಯ್ಕೆ ಮಾಡೋದಕ್ಕೆ ನಿಮಗೆ ಕೇಳುತ್ತೆ. ಸಂಯೋಜನೆಗಳು ಗೇರ್. ಇತ್ತೀಚೆಗೆ ಬಳಸಿದ ಸಹಾಯ ಪಡೆಯಿರಿ. ಚಾರ್ಟ್ ಇನ್ಕ್ರೀಸಿಂಗ್ ಡೆವಲಪರ್ಗೆ ದಾನ ಮಾಡಿ. MP3 ಗೆ ಕನ್ವರ್ಟ್ ಮಾಡಬಹುದು. ಇಲ್ಲಿ ಯಶಸ್ವಿಯಾಗಿ ಪ್ರಸ್ತುತ ಕಡತ ಸ್ವರ. Choose a different voice. Voice messages or audio music. Disable the split of books into chapters. /split books. ಇದ್ರ ಬಗ್ಗೆ ಇದು ಏನು ಅವಶ್ಯಕತೆ ಇಲ್ಲ ಅನ್ಸುತ್ತೆ, ಯಾಕಂದ್ರೆ ಅಷ್ಟಾಗಿ ಇದನ್ನು ಯಾರು ಯೂಸ್ ಮಾಡಲ್ಲ. Get the results of separate audio files or in an archive. /zip. ಜಿಪ್ ಫಾರ್ಮೆಟಲ್ಲಿ ಬರುತ್ತೆ ಸಪ್ರೇಟಾಗಿ. ಸೊ ಇದು ಏನೋ ಅವಶ್ಯಕತೆ ಇಲ್ಲ. MP3 ಇದೆ. MP3 ಯೂಸ್ ಮಾಡಿ ಅಂತ ನಾನು ಎಲ್ರಿಗೂ ಹೇಳ್ತೀನಿ. ಇದೊಂದು ಚೆನ್ನಾಗಿರುತ್ತೆ. Settings. Show the bug statistics. /stat. Check bug web or bug. Say thank you to the developer. Check bug web or bug. /pin. ಬಾಟನ್ ವರ್ಕ್ ಆಗ್ತಾ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಇದನ್ನು ನೀವು ಕ್ಲಿಕ್ ಮಾಡ್ಬೋದು. Say thank you to the developer. What menu? ಡೆವಲಪರ್ಗೆ ದಾನ ಮಾಡೋದನ್ನು ಮಾಡ್ಬೋದು. ಸೊ ಇದಿಷ್ಟೇ ಸ್ನೇಹಿತರೆ, Back button. ಏನಿಲ್ಲ. ಸಿಂಪಲ್ಲಾಗಿ ನೀವು ಬಾಟ್ ಮೆನುಲಿ ನಿಮಗೆ ಬೇಕಾದಂಥ ಆಯ್ಕೆಯನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಿಮಗೆ ವಾಯ್ಸು ಕೇಳುತ್ತೆ. ಆ ವಾಯ್ಸು ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕಾದರೂ, ಯಾವ ಲ್ಯಾಂಗ್ವೇಜ್ಗೆ ಬೇಕಾದರೂ ನಿಮ್ಮಲ್ಲಿ ಇರುವಂಥ ಪಠ್ಯದಲ್ಲಿ ಇರುವಂಥ ಧ್ವನಿಯಲ್ಲಿ ನೀವು ಕೇಳಬಹುದು. ಯಾವ ಲ್ಯಾಂಗ್ವೇಜ್ ಬೇಕಾದರೂ ಮಾಡ್ಬೋದು. ಮಲಯಾಳಂ, ತಮಿಳು ಎಲ್ಲ ಇದೆ. ಬಟ್ ನನ್ನ ಹತ್ರ ಅಷ್ಟೊಂದು ಪಠ್ಯಗಳೆಲ್ಲ ಇಲ್ಲ, ಹಾಗಾಗಿ ನಾನು ಇದನ್ನೆಲ್ಲ ತೋರಿಸ್ತಾ ಇಲ್ಲ. ಸೊ ಇಂಗ್ಲೀಷು ಕೂಡ ನೀವು ನೋಡ್ಕೊಳ್ಳಿ, ಯಾಕಂದರೆ ಇದು ನಿಮ್ಗೆ ಹೇಗೆ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅರ್ಥ ಆಗಿದರೆ ಈ ಸಂಚಿಕೆಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಮತ್ತು ವಾಟ್ಸಪ್, ಟೆಲಿಗ್ರಾಮ್ ಗುಂಪುಗಳ ಮುಖಾಂತರ ನೀವು ಹಂಚ್ಕೋಬಹುದು. ಕನ್ನಡ ತಂತ್ರಾಂಶ ನಿರ್ವಾಹಕ ತಂಡಕ್ಕೆ ಮತ್ತು ವಿಶೇಷವಾಗಿ ಅರವಿಂದ್ ಸರ್ಗೆ ನಾನು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತೊಂದು ವಿಶೇಷತೆಯ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲೂ ಹೋಗದೆ ಕನ್ನಡ ತಂತ್ರಾಂಶದ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಮ್ಮ ಕನ್ನಡ ತಂತ್ರಾಂಶದಿಂದ ಬರುವ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ, ಹಾಗಾದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ರಿಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.